ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಬೆಳಗಿನ ಶುಭೋದಯ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನೀವೆಲ್ಲರೂ ಸಹಿತ ರೇಖೆಗಳು, ಕೋನಗಳಿಗೆ ಸಂಬಂಧಿಸಿದಂತೆ ಅವುಗಳ ಮೂಲ ಪರಿಕಲ್ಪನೆಗಳು, ಜೊತೆಗೆ ಪಾರ್ಶ್ವಕೋನಗಳ ಮೇಲಿನ ಉಪಪ್ರಮೇಯ, ಶೃಂಗಾಂಗ ಕೋನಗಳ ಮೇಲಿನ ಉಪಪ್ರಮೇಯ, ನಂತರ ತ್ರಿಭುಜದ ಮೊತ್ತಗಳ ಮೇಲೆ ಗುಣಲಕ್ಷಣ ಆಧರಿಸಿದ ಪ್ರಮೇಯಗಳನ್ನು ಕಲಿತಿದೆ. ಒಮ್ಮೆ ನೀವು ಪುನರಾವಲೋಕಿಸಿದ್ರೆ ನಾವು ಆರಂಭದಲ್ಲಿ ಒಂದು ಉಪಪ್ರಮೇಯದ ಹೇಳಿಕೆಯನ್ನು ಹೇಳಿದ್ವಿ. ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಷ್ಟಿರ್ತದೆ? 180 ಡಿಗ್ರಿಗೆ ಸಮ ಎಂದು ಸಾಧಿಸಿ ಅಲ್ವಾ ಮಕ್ಕಳೇ? ಇದು ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ ಏನು ಹೇಳ್ತಾ ಇದೆ? ಎರಡನೇ ಹೇಳಿಕೆ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಲ್ವಾ ಮಕ್ಕಳೇ? ಈ ರೀತಿ ಪ್ರಮೇಯ ಕಲ್ತಿದ್ದೀವಿ ಅಲ್ವಾ? ಇದು ಎರಡು ಹೇಳಿಕೆ ಆಯಿತು. ಹಾಗಾದರೆ ಮುಂದಿನ ತ್ರಿಭುಜಗಳ ಗುಣಲಕ್ಷಣಗಳಿಗೆ ಬಂದಾಗ ಅಲ್ಲೊಂದು ಪ್ರಮೇಯವನ್ನು ಕಲಿತಿದೆ. ಏನದು? ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಿಗೆ ಸಮನಾಗಿರುತ್ತೆ? 180 ಡಿಗ್ರಿಗೆ ಸಮನಾಗಿರುತ್ತದೆ ಎಂದು ಸಾಧಿಸಿ ಅಲ್ವಾ ಮಕ್ಕಳೇ? ಈ ರೀತಿ ಕಲಿತಾನೆ. ಈ ರೀತಿ ಅಲ್ವಾ? ನಂತರ ಇನ್ನೊಂದು ಪ್ರಮೇಯವನ್ನು ನೀವು ನೋಡಿದ್ರಿ. ಆ ಪ್ರಮೇಯ ಏನು ಹೇಳ್ತದೆ ಅಂದರೆ, ತ್ರಿಭುಜದ ಒಂದು ಬಾಹುವನ್ನು ವೃದ್ಧಿಸಿದಾಗ ಉಂಟಾಗುವ ಅಂತರಾಭಿಮುಖ ಕೋನಗಳ ಮೊತ್ತವು ಬಹಿರ್ಕೋನಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ನಾವು ಪ್ರಶ್ನೆಗಳು ನೋಡಿದ್ರೆ ಒಂದಿಷ್ಟು ಸಮಸ್ಯೆಗಳನ್ನು ಬಿಡಿಸಿದ್ವಿ. ಹಿಂದಿನ ಅವಧಿಗಳಲ್ಲಿ ಈ ಎರಡು ಮೇಲೆ ಸಮಸ್ಯೆಗಳನ್ನು ಬಿಡಿಸೋದು ಕಲ್ತಿದ್ದೀವಿ. ಕಳೆದ ತರಗತಿಯಲ್ಲಿ ಪ್ರಮೇಯ ಮತ್ತು ಒಂದೆರಡು ಲೆಕ್ಕ ನೋಡಿದ್ವಿ. ಈಗ ತ್ರಿಭುಜದ ಗುಣಲಕ್ಷಣ ಆಧರಿಸಿರುವಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ತರ್ಕ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು. ಮಕ್ಕಳ ಪ್ರಶ್ನೆ ಈ ರೀತಿ ಇದೆ. ಚಿತ್ರದಲ್ಲಿ QT perpendicular to PR, ಕೋನ TQR equals 40 ಡಿಗ್ರಿ ಮತ್ತು ಕೋನ SPR equals 30 ಡಿಗ್ರಿ ಆದರೆ X ಮತ್ತು Y ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಲ್ವಾ ಮಕ್ಕಳೇ? ಪ್ರಶ್ನೆ ಈ ರೀತಿ ಇದೆ. ಈಗ ನೋಡಿ, ಈ ಹೇಳಿಕೆ ಆಧರಿಸಿ ನಾನು ಚಿತ್ರದಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಸಂಗತಿಗಳನ್ನು ಗುರುತು ಮಾಡ್ತೇನೆ. QT ಈ ಬಾಹು ಪರ್ಪೆಂಡಿಕ್ಯುಲರ್ ಟು PR ಅಂದರೆ QT ರೇಖೆಯು PR ಗೆ ಲಂಬವಾಗಿದೆ. ಲಂಬವಾಗಿದ್ದರೆ ಈ ಕೋನ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ ಅಲ್ವಾ? ಅದೇ ಥರ ಕೋನ TQR ಈಕ್ವಲ್ಸ್ ಎಷ್ಟಿದೆ? 40 ಡಿಗ್ರಿ. ಅದೇ ತರನಾಗಿ ಕೋನ SPR ಈಕ್ವಲ್ಸ್ ಎಷ್ಟಿದೆ? 30 ಡಿಗ್ರಿ ಅಲ್ವಾ? ಹಾಗಿದ್ದಾಗ X ಮತ್ತು Y ನ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದು ಸಂಗತಿ, QT perpendicular to PR ಆದಾಗ ಕೋನ QTR ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಹಾಗೆ ದತ್ತ ಕೊಟ್ಬಿಟ್ಟಿದ್ರೆ ನಾವು ಕೋನ TQR equals 40 ಡಿಗ್ರಿ ಆಗಿದ್ದಾಗ ಈ ಕೋನ ಎಷ್ಟಾಗುತ್ತೆ? ಕೋನ R ಕಂಡುಹಿಡಿತೀರಾ? ಮಕ್ಕಳ ಪ್ರಶ್ನೆ ಈ ರೀತಿ ಇದೆ ನೋಡಿ. ಸೊಲ್ಯೂಷನ್ ಕಂಡುಹಿಡಿಯೋದು ಬಹಳ ಸುಲಭ. ಈ ಸಮಸ್ಯೆಗೆ ಹೇಗೆ ಕಂಡುಹಿಡಿಬಹುದು?
ಒಂದು ಅಂಶ ದತ್ತಾಂಶದಲ್ಲಿ ನೋಡಿ ಕ್ಯೂ ಟಿ ಪರ್ಪೆಂಡಿಕ್ಯುಲರ್ ಟು ಪಿ ಆರ್ ಆಗಿದೆ ಅಲ್ವಾ. ಕ್ಯೂ ಟಿ ಪರ್ಪೆಂಡಿಕ್ಯುಲರ್ ಟು ಪಿ ಆರ್ ಆದಾಗ ಅಲ್ಲಿ ಲಂಬಕೋನ ಎಲ್ಲಿ ಉಂಟಾಗುತ್ತೆ? ಈ ಶೃಂಗ ಬಿಂದುವಿನಲ್ಲಿ ಉಂಟಾಗ್ತದೆ. ಹಾಗಿದ್ದಾಗ ಕೋನ ಕ್ಯೂ ಟಿ ಆರ್ ಈಕ್ವಲ್ಸ್ ಹೌ ಮಚ್? 90 ಡಿಗ್ರಿ. ಈಗ ಈ ತ್ರಿಭುಜವನ್ನು ಪರಿಗಣಿಸಿ, ಟಿ ಕ್ಯೂ ಆರ್ ತ್ರಿಭುಜವನ್ನು ಪರಿಗಣಿಸಿದ್ರೆ ಇಲ್ಲಿ ಎರಡು ಕೋನ ಇದೆ. ಎರಡು ಕೋನ ಇದ್ದಾಗ ಮೂರನೇ ಕೋನ ಸುಲಭ ಕಂಡುಹಿಡಿಯಬಹುದು. ತ್ರಿಭುಜ ಟಿ ಕ್ಯೂ ಆರ್ ನಲ್ಲಿ ಅಲ್ವಾ, ನಾವು ಆಲ್ಟರ್ನೇಟಿವ್ ಬರ್ಬೇಕಂತ ಬಂದ್ಬಿಡಿ. ಕೋನ ಟಿ ಕ್ಯೂ ಆರ್ ಪ್ಲಸ್ ಇನ್ನೊಂದು ಕೋನ ಯಾವುದು? ಟಿ ಕ್ಯೂ ಆರ್ ಟಿ ಒಂದು ಇನ್ನೊಂದು ಕೋನ ಆರ್ ಟಿ ಕ್ಯೂ ಈಕ್ವಲ್ಸ್ ಈ ಮೂರು ಕೋನಗಳ ಮೊತ್ತ ಎಷ್ಟಕ್ಕೆ ಸಮ ಆಗುತ್ತೆ? 180 ಡಿಗ್ರಿ. ಬಿಕಾಸ್ ಪ್ರಮೇಯ ಅಥವಾ ತ್ರಿಭುಜದ ಗುಣಲಕ್ಷಣಗಳು ಅಥವಾ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಹಾಗಿದ್ದಾಗ ಕೋನ ಟಿ ಕ್ಯೂ ಆರ್ ಎಷ್ಟಿದೆ? 40 ಡಿಗ್ರಿ ಇದೆ. ದತ್ತಾಂಶದಲ್ಲಿ ಕೊಟ್ಟಿದೆ. ಕ್ಯೂ ಆರ್ ಟಿ ಎಷ್ಟಿದೆ ಕಂಡುಹಿಡಿಯಬೇಕು. ಹಾಗಾದ್ರೆ ಕ್ಯೂ ಆರ್ ಟಿ ಅಂದ್ರೆ ಏನು? ಚರಾಕ್ಷರ, ದಟ್ ಈಸ್ ಎಕ್ಸ್. ಅಂದ್ರೆ ವಾಟ್ ಅಬೌಟ್ ಆರ್ ಟಿ ಕ್ಯೂ? ಆರ್ ಟಿ ಕ್ಯೂ ಕೋನ ಎಷ್ಟಿದೆ? 90 ಡಿಗ್ರಿ ಇದೆ ಅಲ್ವಾ. 90ಕ್ಕೆ 40 ಸೇರಿಸಿ ಎಷ್ಟಾಯಿತು? 90ಕ್ಕೆ 40 ಸೇರಿಸಿದ್ರೆ 130 ಡಿಗ್ರಿ ಅಲ್ವಾ. 180 ಡಿಗ್ರಿ. ಪಕ್ಷಾಂತರ ಮಾಡಿ 180ರಲ್ಲಿ 130 ಡಿಗ್ರಿ ಕೆಳಗೆ ಎಷ್ಟು ಬರುತ್ತೆ? 50 ಡಿಗ್ರಿ ಬರುತ್ತೆ. ಸೊ ಎಕ್ಸ್ ಮೇಲೆ 50 ಡಿಗ್ರಿ ಬಂತು ನಿಮಗೆ. ಈಗ ನಿಮಗೆ ಬೇಕಾಗಿರೋದೇನು? ಇನ್ನೊಂದು ಕೋನ ವೈ ಬೆಲೆ ಬೇಕು ತಾನೆ. ಸೊ ವೈ ಬೆಲೆ ಹೇಗೆ ಕಂಡುಹಿಡಿತೀಯಾ ಮಕ್ಕಳ? ಇಲ್ಲಿ ನೋಡಿ, ನೀವು ವೈ ಬೆಲೆಯನ್ನು ಕಂಡುಹಿಡಿಯಬೇಕಂದ್ರೆ ಇಲ್ಲಿ ಒಂದು ಕೆಲವು ಸಂಗತಿಗಳು ನೀವು ಕಾಣಬೇಕಾಗ್ತದೆ. ಹೇಗೆ ಕಂಡುಹಿಡಿಯಬಹುದು? ಕೋನ ವೈ ಇದೆ ತಾನೆ. ಕೋನ ವೈ ಅಂದ್ರೆ ಅದು ಕೋನ ಎಸ್ ಪಿ ಆರ್ ಬರುತ್ತೆ ಅಲ್ವಾ. ಕೋನ ಎಸ್ ಪಿ ಆರ್ ಈಕ್ವಲ್ಸ್ ಕೋನ ಎಸ್ ಪಿ ಎಸ್ ಕ್ಯೂ ಈಕ್ವಲ್ಸ್ ಪಿ ಎಸ್ ಕ್ಯೂ. ಇದು ಬಾಹ್ಯ ಕೋನ ಆಗುತ್ತೆ. ಪಿ ಎಸ್ ಕ್ಯೂ ಒಂದು ಬಾಹ್ಯ ಕೋನ ಆದಾಗ ಕೋನ ಎಸ್ ಪಿ ಆರ್ ಒಂದು ಕೋನ, ಇನ್ನೊಂದು ಕೋನ ಯಾವುದು? ಇನ್ನೊಂದು ಕೋನ ಪಿ ಆರ್ ಎಸ್. ಈ ಎರಡು ಕೋನ ತಗೊಳ್ಳಿ. ಆಗ ಇಲ್ಲಿ ನೋಡಿ, ಎಸ್ ಪಿ ಆರ್ ಕೋನ ಎಷ್ಟಿದೆ? 30 ಡಿಗ್ರಿ ಇದೆ. ಪ್ಲಸ್ ಎಕ್ಸ್ ಕಂಡುಹಿಡಿಯಬೇಕು. ಅಲ್ಲ, ಎಕ್ಸ್ ಬೆಲೆ ಕಂಡುಹಿಡಿದಿದ್ದೇವೆ ನಾವು. ಎಷ್ಟಿದೆ? 50 ಡಿಗ್ರಿ ಇದೆ. ಹಾಗಿದ್ದಾಗ ಕೋನ ಪಿ ಎಸ್ ಕ್ಯೂ ಈಕ್ವಲ್ಸ್, ಬಟ್ ಕೋನ ಪಿ ಎಸ್ ಕ್ಯೂ ಅಂದ್ರೆ ಏನಿದೆ? ವೈ ಇದೆ. ಎರಡನ್ನು ಕೂಡಿ ಎಷ್ಟಾಯಿತು? ವೈ ಈಕ್ವಲ್ಸ್ 80 ಡಿಗ್ರಿ ಅಲ್ವಾ ಮಕ್ಕಳೇ? ಈ ರೀತಿ ಸಮಸ್ಯೆಯನ್ನ ಸರಳವಾಗಿ ಬಿಡಿಸ್ತೇವೆ. ಬಟ್ ಮತ್ತೆ ನಾವು ಪಿ ಆರ್ ಎಸ್ ಕೋನ ಅಂತ ಬರ್ತದೆ, ನೇರವಾಗಿ ಬರ್ತದೆ. ಇದಕ್ಕೆ ಎಕ್ಸ್ ಅಂತ ಡಿನೋಟ್ ಮಾಡಿ ನಂತರ ವೈ ಈಕ್ವಲ್ಸ್ 30 ಡಿಗ್ರಿ ಪ್ಲಸ್ ಎಕ್ಸ್ ಬೆಲೆ 50 ಡಿಗ್ರಿ ಎರಡನ್ನು ಕೂಡಿ ಆಗ ಇದು 80 ಡಿಗ್ರಿ ಬರುತ್ತೆ. ಸಾಮಾನ್ಯವಾಗಿ ಈ ಸಮಸ್ಯೆ ಸರಳವಾಗಿ ಬಿಡಿಸುವಂತಹ ಒಂದು ವಿಧಾನ. ಇಂಥ ಸಮಸ್ಯೆಗಳ ಪರೀಕ್ಷೆಯಲ್ಲಿ 7 ಅಂಕ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಿದ್ದಾಗ ಮತ್ತೊಂದಿಷ್ಟು ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅಂತ ನೋಡೋಣ ಮಕ್ಕಳ. ಸಮಸ್ಯೆ ಈ ರೀತಿ ಇದೆ ನೋಡಿ. ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳು ಟಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ
ಪಿ ಆರ್ ಟಿ ಇಸ್ ಈಕ್ವಲ್ ಟು 40 ಡಿಗ್ರಿ, ಕೋನ ಆರ್ ಪಿ ಟಿ ಈಕ್ವಲ್ಸ್ 95 ಡಿಗ್ರಿ ಮತ್ತು ಕೋನ ಟಿ ಎಸ್ ಕ್ಯೂ ಈಕ್ವಲ್ಸ್ 75 ಡಿಗ್ರಿ ಆದರೆ ಕೋನ ಎಸ್ ಕ್ಯೂ ಟಿ ಅನ್ನು ಕಂಡುಹಿಡಿಯಿರಿ. ಅಲ್ಲೋ ಮಕ್ಕಳೇ, ನೀವು ಆಕೃತಿಯನ್ನು ಕಾಣ್ತಿದ್ದೀರಿ, ಈ ಎರಡೂ ರೇಖೆಗಳು ಪರಸ್ಪರ ಟಿ ಬಿಂದುವಿನಲ್ಲಿ ಛೇದಿಸ್ತವೆ. ಹಾಗಿದ್ದಾಗ ನೀಡಿರುವಂತಹ ದತ್ತಾಂಶ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳು ಈ ಬಿಂದುವಿನಲ್ಲಿ ಛೇದಿಸಿದ್ರೆ ಕೋನ ಪಿ ಆರ್ ಟಿ ಎಷ್ಟು ಡಿಗ್ರಿ ಇದೆ? ಇದು 40 ಡಿಗ್ರಿ ಅಲ್ವಾ? ಅದೇ ಥರ ಕೋನ ಆರ್ ಪಿ ಟಿ ಈ ಕೋನ ಎಷ್ಟಿದೆ? 95 ಡಿಗ್ರಿ. ಕೋನ ಟಿ ಎಸ್ ಕ್ಯೂ 75 ಡಿಗ್ರಿ. ಆದರೆ ಕೋನ ಎಸ್ ಕ್ಯೂ ಟಿ ಅನ್ನು ಕಂಡುಹಿಡಿಯಿರಿ. ಅಲ್ವಾ ಮಕ್ಕಳ? ಕಾಣ್ತಾ ಇದೆಯಲ್ಲ ಆಕೃತಿ ಗುರುತಿಸಿರುವ ವಿಧಾನಗಳು. ಸೊ ಹೀಗೆ ನೋಡಿ, ಇಲ್ಲಿ ಎರಡು ರೇಖೆಗಳು ಈ ಬಿಂದುವನ್ನು ಛೇದಿಸಿದಾಗ ಇಲ್ಲಿ ಎರಡು ತ್ರಿಭುಜಗಳು ಉಂಟಾಗ್ತದೆ ಛೇದಕ ಬಿಂದುವಿನಲ್ಲಿ. ಒಂದು ತ್ರಿಭುಜ ಪಿ ಆರ್ ಟಿ ತ್ರಿಭುಜ, ಮತ್ತೊಂದು ತ್ರಿಭುಜ ಟಿ ಎಸ್ ಕ್ಯೂ ತ್ರಿಭುಜ ಬರ್ತದೆ. ಹಾಗಿದ್ದಾಗ ಇಲ್ಲಿ ನಮಗೆ ಒಂದು ತ್ರಿಭುಜದಲ್ಲಿ ಎರಡು ಕೋನ ಇದೆ, ಮತ್ತೊಂದು ತ್ರಿಭುಜದಲ್ಲಿ ಒಂದು ಕೋನ ಮಾತ್ರ ಇದೆ. ಹಾಗಿದ್ದಾಗ ಹೇಗೆ ಕಂಡುಹಿಡಿಯಬೇಕು? ಹಾರಂತಲ್ಲಿ ಶೃಂಗಬಿಂದು ಟಿನಲ್ಲಿ ಉಂಟಾಗ್ತಕ್ಕಂಥ ಕೋನದ ಬೆಲೆಯನ್ನು ನಿರ್ಧರಿಸಬೇಕು. ಹಾಗಿದ್ರೆ ಪರಿಗಣಿಸಬೇಕಾದ ತ್ರಿಭುಜ ಯಾವುದು? ಅದು ಟಿ ಎಸ್ ಕ್ಯೂ ತ್ರಿಭುಜ. ಇಲ್ಲ, ಒಂದು ಕೋನ ಮಾತ್ರ ಇದೆ, ಮೂರಲ್ಲಿ ಯಾವುದಾದ್ರು ಎರಡು ಸಂಗತಿಗಳು ಬೇಕೇ ಬೇಕು. ಹಾಗಿದ್ದಾಗ ಪರಿಗಣಿಸಬೇಕಾಗಿರುವ ತ್ರಿಭುಜ ಪಿ ಆರ್ ಟಿನಲ್ಲಿ ಕಾಣ್ತಾ ಇದೆ ಮಕ್ಕಳ. ಅಲ್ಲಿ ಉಂಟಾಗಿರುವಂತಹ ಮೂರು ಕೋನಗಳನ್ನು ತಗೊಳ್ಳಿ. ಮೊದಲನೇ ಕೋನ ಪಿ ಆರ್ ಟಿ, ಇನ್ನೊಂದು ಕೋನ ಆರ್ ಟಿ ಪಿ. ಚಕ್ರೀಯ ಸಮಸಂಗತಿ ಬರಿತಾ ಹೋಗಿ. ಇನ್ನೊಂದು ಕೋನ ಟಿ ಪಿ ಆರ್. ಹಾಗಿದ್ದಾಗ ಈ ಮೂರು ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗುತ್ತೆ? 180 ಡಿಗ್ರಿಗೆ ಸಮ ಆಗುತ್ತೆ. ಸೊ ಇಲ್ಲಿ ಪಿ ಆರ್ ಟಿ ಕೋನದ ಅಳತೆ ಎಷ್ಟಿದೆ? 40 ಡಿಗ್ರಿ. ಅದೇ ಥರ ಆರ್ ಟಿ ಪಿ ಕೋನದ ಅಳತೆ ಎಷ್ಟಿದೆ? ಅದನ್ನ ನಾವು ಕಂಡುಹಿಡಿಯಬೇಕಾಗಿರೋದು ಅಲ್ವಾ? ಆರ್ ಟಿ ಪಿ ಕೋನದ ಅಳತೆ ಪ್ಲಸ್ ಕೋನ ಟಿ ಪಿ ಆರ್ ಎಷ್ಟಿದೆ? ಶಿರೋಬಿಂದು ಕಾಣ್ತಾ ಇದೆ ನೋಡಿ, 95 ಡಿಗ್ರಿ ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇವುಗಳನ್ನ ಕೂಡಿ ಎಷ್ಟು ಬರುತ್ತೆ? 95 40 ಕೂಡಿ 135 ಬರುತ್ತೆ. ಸೊ ಈಗ ಇದನ್ನು ಪಕ್ಷಾಂತರ ಮಾಡಿ 180ರಲ್ಲಿ 135 ಕಳೀರಿ. ಸೊ ಆಗ ಕಳೆದಾಗ ಬರುವಂತಹ ಕೋನದ ಅಳತೆ ಎಷ್ಟಿದೆ? ಸರಿ ಸುಮಾರು ಹೇಳಿ. ಹೌದು, 45 ಡಿಗ್ರಿ ಬರುತ್ತೆ ಅಲ್ವಾ ಮಕ್ಕಳೇ? ಈ ಕೋನ 45 ಡಿಗ್ರಿ ಬರುತ್ತೆ. ಆದರೆ ನಮಗೆ ಪ್ರಶ್ನೆಯಲ್ಲಿರುವಂಥ ಸಂಗತಿ ಏನಿದೆ ಅಂದರೆ ಕೋನ ಎಸ್ ಕ್ಯೂ ಟಿ ಮಾತ್ರ ಬೇಕಿರೋದು ನಮಗೆ. ಕೋನ ಎಸ್ ಕ್ಯೂ ಟಿ ಮಾತ್ರ ಬೇಕಿರೋದು. ಹಾಗಿದ್ದಾಗ ಅದನ್ನ ಹೇಗೆ ಪತ್ತೆ ಹಚ್ತೀರಿ? ಹೇಳಿ ಮಕ್ಕಳ. ನೇರ ಉತ್ತರ ನಮಗೆ ಬೇಕಾಗಿರುವಂಥ ಸಂಗತಿ ಕೋನ ಎಸ್ ಕ್ಯೂ ಟಿನ ಅಳತೆ ಬೇಕಿರೋದು. ಕೋನ ಈ ರೀತಿ ಹೇಳ್ಬೇಡ, ಹೇಗಂದ್ರೆ ಕಾಣ್ತಾ ಇದ್ದ ಮಕ್ಕಳ, ಕೋನ ಎಸ್ ಕ್ಯೂ ಟಿ ಈಕ್ವಲ್ಸ್ ಇದಕ್ಕೆ ಸಮನಾಗಿರುವ ಇನ್ನೊಂದು ಕೋನ ಯಾವುದು? ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ.
ನೋಡಿ, ಈ ಕೋನ ಕಂಡುಹಿಡಿಯೋಕ್ಕಿಂತ ಮುಂಚೆ ನೋಡಿ, ಕೋನ PTR which is equal to what? ಕೋನ STQ ಅಥವಾ ಕೋನ RTP ಈಕ್ವಲ್ಸ್ ಕೋನ STQ ಅಂದ್ರೆ ಏನಾಯ್ತು? 45 ಡಿಗ್ರಿನೇ ಬರುತ್ತೆ. ಯಾಕೆ? ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನದ ವಿಧ ಯಾವುದು? ಶೃಂಗಾಭಿಮುಖ ಕೋನಗಳು. ದಟ್ ಈಸ್ ಕೋನ RTP which is equal to ಇನ್ನೊಂದು ಕೋನ ಯಾವುದು? STQ ಅಲ್ವಾ? ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 45 ಡಿಗ್ರಿ. ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಯಾವುದು? ಶೃಂಗಾಭಿಮುಖ ಕೋನ. ಹಾಗಿದ್ದಾಗ ಇದು 45 ಡಿಗ್ರಿ ಬರ್ತಾನೆ. ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಯಾವ ಕೋನ? ಕೋನ SQT. ಪುನಃ PRT ತ್ರಿಭುಜಕ್ಕೆ ಅಭಿಮುಖವಾಗಿರುವ ಇನ್ನೊಂದು ತ್ರಿಭುಜ ತಗೊಳ್ಳಿ, ಯಾವುದು? TSQ ನಲ್ಲಿ ಅಥವಾ SPQ ನಲ್ಲಿ ಯಾವುದಾದ್ರೂ ಪರಿಗಣಿಸಿ. ತ್ರಿಭುಜ TSQ ನಲ್ಲಿ ಈಗ ಇಲ್ಲಿ 3 ಕೋನಗಳು ಉಂಟಾಗುತ್ತೆ ಅಲ್ವಾ ಮಕ್ಕಳೇ? ನೀವು ಆರ್ಡರ್ ಪ್ರಕಾರ ಹೇಗಾದ್ರೂ ಬನ್ನಿ. ಕೋನ TSQ ಒಂದು ಕೋನ, ಇನ್ನೊಂದು ಕೋನ SQT. ಹಾಗಾದ್ರೆ ಮೂರನೇ ಕೋನ ಯಾವುದು? ಕೋನ QPS ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಬಿಕಾಸ್ ಪ್ರಮೇಯ 3 ಕೋನಗಳ ಮೊತ್ತ 180 ಡಿಗ್ರಿಗೆ ಸಮಾನವಾಗುತ್ತೆ. ಮಕ್ಕಳೇ, ಕೋನ TSQ ಕೋನವನ್ನು ಕಂಡುಹಿಡಿಬೇಕು ನಾವು. ಹಾಗಾದ್ರೆ ಕೋನ SQT ಎಷ್ಟಿದೆ? ಒಂದು ನಿಮಿಷ ನೋಡಿ. ಕೋನ TSQ ಬಂತಾನೆ. ನೆಕ್ಸ್ಟ್ ಎರಡನೇ ಕೋನ ಯಾವ್ದು ಬರಬೇಕು? QST ಅಲ್ವಾ? ಕೋನ TSQ ಒಂದು ಕೋನ, ಇನ್ನೊಂದು ಕೋನ SQT, ಮೂರನೇ ಕೋನ SQTS ಇದೆ ಅಲ್ವಾ? ಈಗ ನೋಡಿ ಮಕ್ಕಳೇ, ನಾವು ಕಂಡುಹಿಡಿಯಬೇಕಾಗಿರ್ತಕ್ಕಂಥ ಕೋನ SQT ಇದೆ. ಕೋನ TSQ ಕೋನ 75 ಡಿಗ್ರಿ ಇದೆ. SQT ಕೋನವನ್ನು ಕಂಡುಹಿಡಿಯಬೇಕು. QTS ಕೋನ 45 ಡಿಗ್ರಿ ಇದೆ ಅಲ್ವಾ? ಈ ಎರಡು ಕೋನವನ್ನು ಗುಣಿಸಿ ಕೂಡ ಎಷ್ಟು ಬರುತ್ತೆ? 120 ಡಿಗ್ರಿ ಬರುತ್ತೆ. ಸೊ ಈಗ ಕೋನ SQT ಈಕ್ವಲ್ಸ್ 180 ಡಿಗ್ರಿಯಲ್ಲಿ 120 ಡಿಗ್ರಿಯಲ್ಲಿ ಪಕ್ಷಾಂತರ ಮಾಡಿ 180 ಡಿಗ್ರಿಯಲ್ಲಿ 120 ಡಿಗ್ರಿ ಪಕ್ಷಾಂತರ ಮಾಡಿ. ಆಗ ಬರುವಂತಹ ಉತ್ತರ ಎಷ್ಟು ಬರುತ್ತೆ ನೋಡಿ? 60 ಡಿಗ್ರಿ ಬರುತ್ತೆ. ಸೊ ಇದು 60 ಡಿಗ್ರಿ ಬರುತ್ತೆ ಉತ್ತರ. ಹಾಗಾಗಿ ಮೂರನ್ನು ಕೂಡಿ ಎಷ್ಟು ಬರ್ತದೆ? ಎಷ್ಟು ಬರ್ತದೆ? 180 ಡಿಗ್ರಿ ಸಮ ಆಗುತ್ತೆ. ಅನ್ನೋ ಮಕ್ಕಳು ಈ ರೀತಿ ಸಮಸ್ಯೆಗಳನ್ನು ಬಿಡಿಸ್ತಾರೆ. ಹಾಗಿದ್ದಾಗ ಮತ್ತೊಂದು ಭಿನ್ನವಾದ ಸಮಸ್ಯೆಯನ್ನು ಹೇಗೆ ಬಿಡಿಸ್ಬೇಕು ಅಂತ ನೋಡೋಣ. ಮಕ್ಕಳ ಪ್ರಶ್ನೆ ಈ ರೀತಿ ಇದೆ ನೋಡಿ. ಚಿತ್ರದಲ್ಲಿ AB ಪ್ಯಾರಲಲ್ ಟು DE, ಕೋನ BAC ಈಕ್ವಲ್ಸ್ 35 ಡಿಗ್ರಿ ಮತ್ತು ಕೋನ CD ಈಕ್ವಲ್ಸ್ 53 ಡಿಗ್ರಿ ಆದರೆ ಕೋನ DCE ಅನ್ನು ಕಂಡುಹಿಡಿಯಿರಿ. ಈಗ ನೋಡಿ, AB ಪ್ಯಾರಲಲ್ ಟು DE ಆಗಿದೆ. ಕೋನ BAC ಈ ಕೋನ 35 ಡಿಗ್ರಿ. ಕೋನ CDE ಈ ಕೋನ 53 ಡಿಗ್ರಿ. ಹಾಗಾದರೆ ಕೋನ DCE ಅನ್ನು ಕಂಡುಹಿಡಿಯಿರಿ. ಹೀಗೆ ಅಲ್ವಾ? ಇಲ್ಲಿ ಕೋನ DCE ಅಂದಾಗ ಈ ತ್ರಿಭುಜವನ್ನು ಪರಿಗಣಿಸಬೇಕು. ಈ ತ್ರಿಭುಜವನ್ನು ಪರಿಗಣಿಸಿದಾಗ ಈ DC ತ್ರಿಭುಜದಲ್ಲಿ ಇರ್ತಕ್ಕಂಥ ಕೋನ ಒಂದೇ. ಹಾಗಾದರೆ 2 ಕೋನಗಳು ಬೇಕು. ಇಲ್ಲಿ ಆಲೋಚನೆ ಮಾಡಿ, ಇಲ್ಲಿ ಒಂದು ಜೊತೆ ಪರ್ಯಾಯ ಕೋನ ಬರುತ್ತೆ. ನಿಮಗೆ ಸುಳುವಿನ ತಿಳಿಸ್ತಾ ಇರೋದು, ಆ ಒಂದು ಜೊತೆ ಪರ್ಯಾಯ ಕೋನ ಯಾವುದು ಅಂತ ನೀವು ಪತ್ತೆ ಹಚ್ಚಿ.
ಆಗ ತ್ರಿಭುಜದ ಒಂದು ಬಾಹುವಿನಲ್ಲಿ ಉಂಟಾಗ್ತಕ್ಕಂಥ ಕೋನದ ಅಳತೆ ನಿಮಗೆ ನಿರ್ದಿಷ್ಟವಾಗಿ ಸಿಗ್ತದೆ. ಹಾಗಾದ್ರೆ ಆ ಕೋನ ಯಾವುದು? ಈಗ ಹಾಗೆ ದತ್ತಾಂಶ ಕೊಟ್ಟಿದ್ದೇವೆ ನಾವು. ಕೋನ BAC ಅಲ್ವಾ, 30 ಡಿಗ್ರಿ ಅಂತ ಕೊಟ್ಟುಬಿಟ್ಟಿದ್ದೇವೆ. ಅದಕ್ಕೆ ಸಮನಾಗಿರ್ತಕ್ಕಂಥ ಮತ್ತೊಂದು ಕೋನ ಯಾವುದು? ಅದು ಪರ್ಯಾಯ ಕೋನವೇ ಆಗ್ತದೆ. ಹಾಗಿದ್ರೆ ಆ ಕೋನ ಯಾವುದು? ನೋಡಿ ಮಕ್ಕಳೇ, ಕೋನ BAC 30 ಡಿಗ್ರಿ ಇದೆ. ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಅಂತ ಪರ್ಯಾಯ ಕೋನ ಅಂದಾಗ ಕೋನ CED, ಈ ಕೋನ ಇಲ್ಲಿ ಪರ್ಯಾಯ ಕೋನ ಉಂಟಾಗುತ್ತೆ. ಇಲ್ಲಿ ಉಂಟಾಗ್ತಕ್ಕಂಥ ಕೋನ ಅಳತೆ 35 ಡಿಗ್ರಿ. ದಟ್ ಈಸ್ ಕೋನ BAC ಈಕ್ವಲ್ಸ್ ಕೋನ CED ಈಕ್ವಲ್ಸ್ ಎಷ್ಟು? 35 ಡಿಗ್ರಿ. ಬಿಕಾಸ್ ಇದಕ್ಕೆ ಕಾರಣ ಹೇಳ್ಬೇಕಾ? ನಾನು ಏನು ಹೇಳ್ತೀವಿ? ಹೌದು, ಪರ್ಯಾಯ ಕೋನ ಅಂತ ಹೇಳ್ತೀವಿ, ಪಡ್ಕೊಳ್ತೇವೆ. ಸಾಮಾನ್ಯವಾಗಿ ಪರ್ಯಾಯ ಕೋನ ಹೇಳ್ಬಿಡ್ತೇವೆ. ಕೆಲವೊಂದು ವಿಧಗಳು ಹೇಳಿದ್ವಿ, ಅಂತರ ಪರ್ಯಾಯ ಕೋನ, ಬಹಿರ್ ಪರ್ಯಾಯ ಕೋನಗಳು ಅಂತ. ಪರ್ಯಾಯ ಕೋನ ಉಂಟಾಗಿರ್ತಕ್ಕಂಥ ಸಮಾಂತರ ರೇಖೆಗಳು ಯಾವುವು? ದತ್ತಾಂಶ ಕೊಟ್ಬಿಡ್ತೇವೆ. ದಟ್ ಈಸ್ AB ಪ್ಯಾರಲಲ್ ಟು DE, AB ಪ್ಯಾರಲಲ್ ಟು DE. ಹೌದು, ಇದು AB ಪ್ಯಾರಲಲ್ ಟು DE ಅಂತ ನೀವು ಹೇಳಿದ್ರೆ ಅದಕ್ಕೆ ಛೇದಕ ಯಾವುದು? ಟ್ರಾನ್ಸ್ವರ್ಸಲ್ ಇದ್ದಾನೆ ಯಾವುದು? AB ಮತ್ತು DE ಅಂತ ಹೇಳಿ ಅದು ಇರ್ತಕ್ಕಂಥ ರೇಖೆ ಯಾವುದು? ಛೇದಕ ರೇಖೆ. ದಟ್ ಈಸ್ AE ಅನ್ನೋ ಮಕ್ಕಳೇ, ಇಷ್ಟು ರೀಸನ್. ಹೀಗೆ ಇದು ಉಂಟಾಗಿರೋದ ತ್ರಿಭುಜ ಯಾವುದು? ತ್ರಿಭುಜ CDE. ಹಾಗಾದ್ರೆ ಈ ತ್ರಿಭುಜ CD ಎಷ್ಟು ಕೋನಗಳು ನಿಮಗೆ ಗೊತ್ತಿದೆ? 2 ಕೋನಗಳು ಗೊತ್ತಿದೆ. ಯಾವ್ದು? ಕೋನ D ಮತ್ತು ಕೋನ E. ಹಾಗಾದ್ರೆ ಕೋನ C ಎಷ್ಟಾಗಿದೆ? ಹೌದು, ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗುತ್ತೆ? 180 ಡಿಗ್ರಿ ಸಮನಾಗುತ್ತೆ ಅಂತ ಹೇಳ್ತೀವಿ. ಹಾಗಿದ್ದಾಗ 180 ಡಿಗ್ರಿ ಇದೆ, 7 ಕೋನಗಳ ಅಳತೆ ಗೊತ್ತಿದೆ. ಹಾಗಾದ್ರೆ 3ನೇ ಕೋನ ಎಷ್ಟಾಗುತ್ತೆ? ಲೆಕ್ಕಾಚಾರ ಮಾಡ್ತೀರಾ? ಅದಕ್ಕಿಂತ ಮುಂಚೆ ಅಲ್ಲಿ ಉಂಟಾಗಿರುವಂತಹ ಕೋನಗಳನ್ನ 3 ಅಕ್ಷರದಲ್ಲಿ ಹೇಳ್ತೀರಾ? ಹೇಳಿ. ಉಂಟಾಗಿರ್ತಕ್ಕಂಥ ಕೋನ, ಮೊದಲನೇ ಕೋನ ಯಾವುದು? ಕೋನ CDE. ಇನ್ನೊಂದು ಕೋನ ಯಾವುದು? ಪ್ಲಸ್ ಕೋನ DEC. ಹಾಗಾದ್ರೆ ಮೂರನೇ ಕೋನ ECD ಅಲ್ವಾ? ECD ಅಥವಾ DCE ಹೇಗಾದ್ರೂ ಬನ್ನಿ. ಈ 3 ಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಸೊ CDE ಕೋನದ ಅಳತೆ ಎಷ್ಟಿದೆ? 53 ಡಿಗ್ರಿ. DEC ಕೋನದ ಅಳತೆ 35 ಡಿಗ್ರಿ ಇದೆ. ಇದನ್ನ ಕಂಡಿಬೇಕು. ECD ಕೋನ ನೀವು ECD ಅಂತ ನಾನು ಬರ್ಕೊಡಿ, ಅದು ಉಲ್ಟಾ ಬಂದರೆ DCE ಆಗುತ್ತೆ. ನೀವು ಯಾವುದಾದ್ರು ತಗೊಳ್ಳಿ. ಲೆಕ್ಕದಲ್ಲಿರೋದು DCE ಅಂತಲೇ ಇದೆ, ನಾನು ಹಾಗೆ ಬರೀತೇನೆ. = 180 ಡಿಗ್ರಿ. ಇವೆರಡನ್ನ ಕೂಡಿ 53 35 ಕೂಡಿದ್ರೆ ಎಷ್ಟಾಯಿತು? 88 ಡಿಗ್ರಿ ಬರುತ್ತಲ್ವಾ? ಪ್ಲಸ್ ಕೋನ DCE ಈಕ್ವಲ್ಸ್ 180 ಡಿಗ್ರಿ. ಈಗ ಇದರ ಪಕ್ಷಾಂತರ ಮಾಡಿ 180 ಡಿಗ್ರಿನಲ್ಲಿ 88 ಡಿಗ್ರಿ ಅಂತ ಕಳಿ. ಸೊ ಈಗ ಎಷ್ಟು ಬರ್ತದೆ? ಕೋನ DCE ಈಕ್ವಲ್ಸ್ ಹೌದು ಎಷ್ಟು? 92 ಡಿಗ್ರಿ ಬರುತ್ತೆ ಅಲ್ವಾ ಮಕ್ಕಳೇ? ಹಾಗಿದ್ದಾಗ ಈ ಕೋನ ಎಷ್ಟಾಯಿತು? 92 ಡಿಗ್ರಿ. ನಿಮ್ಮ ಉತ್ತರವನ್ನು ನೀವು ಸಮರ್ಥನೆ ಮಾಡ್ಕೊಳ್ಬೇಕಾದ್ರೆ ತಾಳೆ ನೋಡಿ. ಆಗ 3 ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಬೇಕು? 180 ಡಿಗ್ರಿಗೆ ಸಮನಾಗಬೇಕು. ಹಾಗಿದ್ದಾಗ ಆ ಪಠ್ಯಕ್ರಮದಲ್ಲಿ ಇನ್ನು ಭಿನ್ನವಾದ ಹಲವಾರು ಸಮಸ್ಯೆಗಳು ಸಾಕಷ್ಟಿದೆ ಅಲ್ವಾ ಮಕ್ಕಳೇ? ಆಗ ಅಂಥ ಸಮಸ್ಯೆಗಳನ್ನು ನೀವು ಹೇಗೆ ಬಿಡಿಸ್ತೀರ ಅಂತೇಳಿ ಗೃಹ ಕೆಲಸದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಗೃಹ ಕೆಲಸಕ್ಕೆ ಪ್ರಶ್ನೆ ತೊಳೆ ಮಕ್ಕಳೇ. ಚಿತ್ರದಲ್ಲಿ ಕೋನ X = 62 ಡಿಗ್ರಿ, ಕೋನ XYZ = 54 ಡಿಗ್ರಿ. ತ್ರಿಭುಜ XYZ ನಲ್ಲಿ YO ಮತ್ತು ZO ಗಳು ಕ್ರಮವಾಗಿ ಕೋನ XYZ ಮತ್ತು ಕೋನ
ಝಡ್ ವೈ ಕೋನಾರ್ಧಕಗಳಾಗಿದ್ದರೆ ಕೋನ ಓ ಝಡ್ ವೈ ಮತ್ತು ಕೋನ ವೈ ಓ ಝಡ್ ಕಂಡುಹಿಡಿಯಿರಿ. ಇದನ್ನ ಗೃಹ ಕೆಲಸದಲ್ಲಿ ಮಾಡಿ. ಇನ್ನು ಪಠ್ಯಕ್ರಮದಲ್ಲಿ ಸಂಬಂಧಪಟ್ಟ ಸಾಕಷ್ಟು ಉದಾಹರಣೆಗಳು ಭಿನ್ನವಾಗಿದೆ. ಅಂತ ಸಮಸ್ಯೆಗಳನ್ನ ರೂಢಿ ಕೆಲಸದಲ್ಲಿ ಮಾಡ್ತಿರಲ್ವಾ?